ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಾವು ಕಳೆದ ತರಗತಿಗಳಲ್ಲಿ ಯಾವ ಪಾಠಗಳನ್ನು ನೋಡಿದ್ವಿ, ಯಾವ ಟಾಪಿಕನ್ನು ನೋಡಿದ್ವಿ. ಒಂದು ಪರಿಸರ ಅಂದರೆ ಎನ್ವಿರಾನ್ಮೆಂಟ್ ಅಂತ ನೋಡಿ ಅದರ ಕೆಲವೊಂದಷ್ಟು ಬೇಸಿಕ್ ಡೆಫಿನೇಷನ್ಸ್ ತಿಳ್ಕೊಂಡಿದ್ವಿ. ಎರಡನೇದು ಯಾವ್ದು ನೋಡಿದ್ವಿ ನಾವು, ಜೀವಿ ಪರಿಸರ ವ್ಯವಸ್ಥೆ ಅಂದರೆ ಎಕೋಸಿಸ್ಟಮ್. ಈಗ ನಾವು ನೋಡ್ತಕ್ಕಂಥ ಟಾಪಿಕ್ ಬಂದು ಭಾರತದ ಜೈವಿಕ ವೈವಿಧ್ಯತೆ ಅಥವಾ ಭಾರತದ ಜೀವ ವೈವಿಧ್ಯತೆ ಅಂತ. ಭಾರತದ ಜೀವ ವೈವಿಧ್ಯತೆ ಇಂಗ್ಲಿಷ್ ಏನಂತ ಕರಿತೀವಿ, ಬಯೋಡೈವರ್ಸಿಟಿ ಇನ್ ಇಂಡಿಯಾ. ಓಕೆನಾ. ಬಯೋಡೈವರ್ಸಿಟಿ ಅಂತಂದ್ರೆ ಏನು ಅಂತಂದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಯಾವ್ಯಾವ ಪ್ರಭೇದಗಳಿದ್ದಾವೆ ಅದನ್ನು ನಾವು ಅಧ್ಯಯನ ಮಾಡೋದನ್ನು ಏನಂತ ಕರಿತೇವೆ, ಬಯೋಡೈವರ್ಸಿಟಿ. ಒಂದು ಪ್ರದೇಶದಲ್ಲಿ ವಿವಿಧ ರೀತಿಯ ಜೀವಿಗಳು ಅಥವಾ ವೈವಿಧ್ಯಮಯವಾದಂತಹ ಜೀವಿಗಳು ಬದುಕೋದನ್ನು ನಾವೇಂತ ಕರಿತೀವಿ, ಜೈವಿಕ ವೈವಿಧ್ಯತೆ ಅಂತ ಕರಿತೇವೆ. ಓಕೆನಾ. ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡ್ರಿ, ಭಾರತದ ಮಹಾ ಜೈವಿಕ ವೈವಿಧ್ಯತೆಯ ದೇಶಗಳಲ್ಲಿ ಒಂದು ಅಂದ್ರೆ ಏನು, ಭಾರತ ಮಹಾಜೈವಿಕ ಅಂದ್ರೆ ಏನು, ಬಯೋಡೈವರ್ಸಿಟಿ ವೈವಿಧ್ಯತೆಯ ದೇಶಗಳಲ್ಲಿ ನಮ್ಮ ಭಾರತನೂ ಕೂಡ ಒಂದಾಗೈತೆ. ಅಂದ್ರೆ ಹೆಂಗಿದೆ ಪ್ರಭೇದಗಳ ಶ್ರೀಮಂತಿಕೆಯಲ್ಲಿ, ಅಂದ್ರೆ ಪ್ರಭೇದಗಳು ಭಾರತದಲ್ಲಿ ಎಷ್ಟಿದಾವೆ ಅಂತಂದ್ರೆ ಸಸ್ತನಿಗಳಲ್ಲಿ 7ನೇ ಸ್ಥಾನ ಅಂತ ಅಂದಿದ್ದಾರೆ. ಸಸ್ತನಿಗಳಲ್ಲಿ 7ನೇ ಸ್ಥಾನ ಅಂದ್ರೆ ಮ್ಯಾಮಲ್ಸ್ಗಳು ನಮ್ಮ ಭಾರತದಲ್ಲಿ 7ನೇ ಸ್ಥಾನದಲ್ಲಿರುವಷ್ಟು ಗುರುತಿಸಿಕೊಂಡಿದೆ. ಎಷ್ಟು ಪ್ರಭೇದಗಳು ಗುರುತಿಸಲಾಗಿದೆ ನಮ್ಮ ಭಾರತದಲ್ಲಿ ಅಂದ್ರೆ 350ಕ್ಕಿಂತ ಹೆಚ್ಚು ಪ್ರಭೇದಗಳು ಸಸ್ತನಿಗಳಲ್ಲಿ ಗುರುತಿಸಲಾಗಿದೆ. ಓಕೆನಾ. ಅದೇ ರೀತಿ ಪಕ್ಷಿಗಳಲ್ಲಿ ಎಷ್ಟನೇ ಸ್ಥಾನ, 9ನೇ ಸ್ಥಾನದಲ್ಲಿದೆ. ಅಂದ್ರೆ ಎಷ್ಟು ಪಕ್ಷಿಗಳನ್ನು ಗುರುತಿಸಿದರೆ ಭಾರತದಲ್ಲಿ ಅಂದ್ರೆ ಸುಮಾರು 124 ಪ್ರಭೇದಗಳ ಪಕ್ಷಿಗಳನ್ನು ಗುರುತಿಸಿದ್ದಾರೆ. ಅದೇ ರೀತಿ ಸರೀಸೃಪಗಳು ಅಂತ ಇದೆ. ಸರೀಸೃಪಗಳನ್ನ ಇಂಗ್ಲಿಷ್ ಏನಂತ ಕರಿತೀವಿ ನಾವು, ರೆಪ್ಟೈಲ್ಸ್ ಅಲ್ಲಿ ಎಷ್ಟನೇ ಸ್ಥಾನ ಇದೆ ಭಾರತದಲ್ಲಿ ಅಂದ್ರೆ 5ನೇ ಸ್ಥಾನದಲ್ಲಿದೆ. ಸುಮಾರು 453 ಪ್ರಭೇದಗಳನ್ನು ಗುರುತಿಸಲಾಗಿದೆ ಭಾರತದಲ್ಲಿ. ಅದೇ ರೀತಿ ಉಭಯವಾಸಿಗಳಲ್ಲಿ 7ನೇ ಸ್ಥಾನ. ಉಭಯವಾಸಿಗಳಲ್ಲಿ ಯಾವುದು, ಆಂಫಿಬಿಯನ್ಸ್ ಅಂತ ಕರಿತೇವೆ. ಇದರಲ್ಲಿ 7ನೇ ಸ್ಥಾನದಲ್ಲಿದೆ ನಮ್ಮ ಭಾರತ. ಸುಮಾರು 197 ಪ್ರಭೇದಗಳನ್ನ ಭಾರತದಲ್ಲಿ ಗುರುತಿಸಿದ್ದಾರೆ ಉಭಯವಾಸಿಗಳನ್ನ. ಅದೇ ರೀತಿ ನೋಡ್ರಿ, ಇಲ್ಲಿ ಸಿಂಪಲ್ ಇದೊಂದು ಪಾಯಿಂಟ್ ಚೆನ್ನಾಗಿದೆ, ಈ ಒಂದು ಪಾಯಿಂಟ್ ಸ್ಟಾರ್ ಪಾಯಿಂಟ್ ಅಂತ ತಗೊಳ್ರಿ. ಅಂದ್ರೆ ಏನು ಅಂದ್ರೆ ಭಾರತ ಪ್ರಪಂಚದ 2.4ರಷ್ಟು ಭೂಮಿಯನ್ನ ಹೊಂದಿದ್ದು. ಅಂದ್ರೆ ಎಷ್ಟು, ಪ್ರಪಂಚ 100% ಅಂದ್ರೆ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಇದೆ, 2.4% ಅಷ್ಟೇ ಮಾತ್ರ ಭಾರತದ ಭೂಮಿಯ ಇದ್ರೂ ಇದರಲ್ಲಿ 7% ಪ್ರಭೇದಗಳನ್ನ ಮತ್ತೆ 17.5% ಅಷ್ಟು ಜನಸಂಖ್ಯೆಯನ್ನ ಹಾಗೂ 7.5% ಪ್ರತಿಶತ 7.5 ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ಇಷ್ಟನ್ನು ಹೊಂದಿರತಕ್ಕಂತಹ ಈ ಭೂಮಿಯ ಪ್ರಮಾಣ ಎಷ್ಟು, ಕೇವಲ 2.4ರಷ್ಟು. ಓಕೆನಾ. ಓಕೆ, ಇಲ್ಲಿ ನೋಡ್ರಿ, ಭಾರತವು ಜೈವಿಕ ವೈವಿಧ್ಯತೆಯಲ್ಲಿ ವಿಶ್ವವನ್ನು ಈ ಕೆಳಗಂಡಂತೆ ಪ್ರತಿನಿಧಿಸುತ್ತದೆ. ಭಾರತವು ಜೈವಿಕ ವ್ಯವಸ್ಥೆಯಲ್ಲಿ ವಿಶ್ವವನ್ನು ಈ ರೀತಿ ಅಂದ್ರೆ ಯಾವ್ಯಾವ ಇದಾವೆ ಭಾರತದಲ್ಲಿ ಅಂದ್ರೆ 2 ಸಾಮ್ರಾಜ್ಯಗಳು, ರಿಯಲ್ಮ್ಸ್ ಅಂತ ಕರೀತವೆ. 5 ಬಯೋಮ್ಗಳಿದಾವೆ. 10 ಜೀವ ಭೌಗೋಳಿಕ ವಲಯಗಳಿದಾವೆ. 25 ಜೀವ ಭೌಗೋಳಿಕ ಪ್ರಾಂತ್ಯಗಳಿದಾವೆ. 4 ಬಿಸಿ ತಾಣಗಳಿದಾವೆ. ಪ್ರಪಂಚದಲ್ಲಿ 17 ಬೃಹತ್ ವೈವಿಧ್ಯತೆ ದೇಶಗಳಿದ್ದು ಅದರಲ್ಲಿ ಭಾರತ ಸಹ ಒಂದಾಗಿದೆ. ಪ್ರಪಂಚದಲ್ಲಿ 17 ಬೃಹತ್ ವೈವಿಧ್ಯತೆ ದೇಶಗಳಿದ್ದು ಅದರಲ್ಲಿ ನಮ್ಮ ಭಾರತನೂ ಸಹ ಒಂದಾಗಿದೆ. ಯಾಕಂದ್ರೆ ಇದರಲ್ಲಿ ಏನೇನು ಇರುತ್ತೆ, ಒಂದು ಭಾರತ ಜೈವಿಕ ವ್ಯವಸ್ಥೆಯಲ್ಲಿ ವಿಶ್ವವನ್ನು ಯಾವ ಕೆಳಗಂಡಂತೆ ಪ್ರತಿನಿಧಿಸುತ್ತದೆ ಅಂದ್ರೆ, ಇಲ್ಲಲ್ಲಿ 2 ಸಾಮ್ರಾಜ್ಯಗಳನ್ನು ಹೊಂದಿದೆ, 5 ಬಯೋಮ್ಗಳನ್ನ ಹೊಂದಿದೆ, 10 ಜೀವ ಭೌಗೋಳಿಕ ವಲಯಗಳನ್ನು ಹೊಂದಿದೆ, 25 ಜೀವ ಭೌಗೋಳಿಕ ಪ್ರಾಂತ್ಯಗಳನ್ನು ಹೊಂದಿದೆ, 4 ಹಾಟ್ಸ್ಪಾಟ್ ಪ್ರದೇಶಗಳನ್ನು ಹೊಂದಿದೆ. ಓಕೆನಾ. ಮತ್ತೆ ಇಲ್ಲಿ ಪ್ರಪಂಚದ 17 ವೈವಿಧ್ಯತೆ ದೇಶಗಳಲ್ಲಿ, ಬೃಹತ್ ವೈವಿಧ್ಯತೆ ದೇಶಗಳಲ್ಲಿ ನಮ್ಮ ಭಾರತ ಒಂದಾಗಿದೆ ನೋಡ್ರಿ. ಹೌದಾ. ಇಲ್ಲಿ ಯಾವುದು ಗಂಗಾ ನದಿ ರೀಜನ್ ಇದು, ಹೌದ್ರಾ. ಇಲ್ಲೆಲ್ಲ ಯಾವುದು ಬರುತ್ತೆ,
ಪ್ರಸ್ಥಭೂಮಿ ಬರುತ್ತೆ. ಹೌದಾ? ಇದೆಲ್ಲ ಏನು? ಕರಾವಳಿ. ಇದೆಲ್ಲ ಏನು? ಮರುಭೂಮಿ. ಇಲ್ಲೆಲ್ಲ ಏನ್ ಬರುತ್ತೆ? ಹಿಮಾಲಯ. ಹೌದ್ರಾ? ಇಷ್ಟು ಪ್ರದೇಶಗಳಲ್ಲಿ ವಿವಿಧ ರೀತಿಯ ಏನು ಪರಿಸರವನ್ನು ಹೊಂದಿದ್ದು, ವಿವಿಧ ರೀತಿಯ ಏನು ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚವನ್ನು ನಾವು ನೋಡಬಹುದಾಗಿದೆ ಅಲ್ವಾ? ಜೀವ ಭೌಗೋಳಿಕ ಸಾಮ್ರಾಜ್ಯಗಳು ಅಂತ ಇದೆ ನೋಡಿ, ರಿಯಲ್ಮ್ಸ್ ಅಂತ ಇದೆಯಲ್ಲ, ಇಲ್ಲ ನೋಡ್ರಿ, ರಿಯಲ್ಮ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಅಂದ್ರೆ ಏನು? ಇದು ವಿಸ್ತಾರವಾದ ಜೀವ ಭೌಗೋಳಿಕ ಪ್ರದೇಶವಾಗಿದ್ದು ಖಂಡ ಅಥವಾ ಉಪಖಂಡದ ವಿಸ್ತೀರ್ಣದಷ್ಟು ಗಾತ್ರವನ್ನು ಹೊಂದಿರುತ್ತವೆ. ಅಂದ್ರೆ ಏನು ಜೀವ ಭೌಗೋಳಿಕ ಸಾಮ್ರಾಜ್ಯಗಳು ಅಂತಂದ್ರೆ, ಇದು ಒಂದು ಏರಿಯಾ ಅಂತ ತಗೊಳ್ರಿ. ಈ ಏರಿಯಾದಿಂದ ಒಂದಷ್ಟು ಏರಿಯಾವರೆಗೂ ಕವರ್ ಆಗಿರುತ್ತೆ. ಇದು ದೇಶದಿಂದ ದೇಶ ವರೆಗೆ ವಿಸ್ತರಿಸೋದಲ್ಲದೆ ಖಂಡಗಳಿಂದ ಖಂಡದವರೆಗೂ ವಿಸ್ತರಿಸಿರುತ್ತೆ. ಅಷ್ಟು ಪ್ರದೇಶ ಕೇವಲ ಒಂದೇ ಸಾಮ್ರಾಜ್ಯವನ್ನ ಹಂಚಿಕೊಂಡಿರುತ್ತೆ ಅಂತ ಅರ್ಥ ರೀ. ಓಕೆನಾ? ಇದರಲ್ಲಿ ಹಲವು ಪರಿಸರ ವ್ಯವಸ್ಥೆಗಳಿದ್ದು ಹೋಲಿಕೆಯ ಜೀವ ವ್ಯವಸ್ಥೆ ಹೊಂದಿರುತ್ತದೆ. ಅಂದ್ರೆ ಏನು? ಒಂದೇ ತರನಾದ ಭೌಗೋಳಿಕ ಲಕ್ಷಣಗಳು ಮತ್ತು ಸಸ್ಯ ಪ್ರಾಣಿ ಸಂಕುಲವನ್ನು ಹೊಂದಿರುತ್ತದೆ. ಅಂದ್ರೆ ಏನು ಅಂದ್ರೆ, ಇದು ಒಂದು ಏರಿಯಾ. ಈ ಏರಿಯಾದಲ್ಲಿ ಒಂದೇ ರೀತಿಯ ಪ್ರದೇಶವನ್ನು ಹೊಂದಿರುತ್ತೆ. ಇದರಲ್ಲಿ ನಮ್ಮ ಇಂಡಿಯಾನು ಕೂಡ ಬರುತ್ತೆ, ಎಲ್ಲ ಕೆಲವೊಂದಷ್ಟು ದೇಶಗಳು ಬರುತ್ತೆ ಅಂತ ತಗೊಳ್ರಿ. ಇಲ್ಲಿ ಏನು ಕಂಡು ಬರ್ತಲ್ಲ, ಈ ಒಂದು ಏರಿಯಾದಲ್ಲಿ ಕಂಡು ಬರ್ತಕ್ಕಂತಹ ಎಲ್ಲ ದೇಶಗಳು ಇರ್ತಕ್ಕಂತಹ ಪ್ರಾಣಿ ಸಸ್ಯ ಸಂಕುಲಗಳು ಭೌಗೋಳಿಕ ಲಕ್ಷಣಗಳು ಒಂದೇ ರೀತಿ ಕಂಡು ಬರುತ್ತೆ. ಓಕೆನಾ? ಭೌಗೋಳಿಕ ಲಕ್ಷಣಗಳು ಒಂದೇ ರೀತಿ ಕಂಡು ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಜೀವ ಭೌಗೋಳಿಕ ಸಾಮ್ರಾಜ್ಯ ಅಂತ ಕರಿತೀವಿ. ಇಲ್ಲಿ ನಮ್ಮ ಭಾರತದಲ್ಲಿ 2 ಸಾಮ್ರಾಜ್ಯಗಳನ್ನು ನಾವು ನೋಡಬಹುದು. ಯಾವ್ಯಾವು ಅಂತಂದ್ರೆ, ಒಂದು ಹಿಮಾಲಯ ವಲಯ, ಎರಡನೇದು ಉಳಿದ ಉಪಖಂಡದ ಭಾಗ. ಅಂದ್ರೆ ಫಸ್ಟ್ನೇದು ಯಾವ್ದು ಬರುತ್ತೆ? ಹಿಮಾಲಯನ ನಾವೇನಂತ ಕರಿತೀವಿ? ಪೆಲಿಯಾಕ್ಟಿಕ್ ಸಾಮ್ರಾಜ್ಯ ಅಥವಾ ಪೆಲಿಯಾಕ್ಟಿಕ್ ರಿಯಲ್ಮ್ಸ್ ಅಂತ ಕರಿತೀವಿ. ಅದೇ ರೀತಿ ಉಳಿದದ್ದು ಕರಿತೀವಿ ಇಂಡೋ ಮಲಯನ್ ಸಾಮ್ರಾಜ್ಯ ಅಂತ ಕರಿತೀವಿ. ಇಂಡೋ ಮಲಯನ್ ಅಂದ್ರೆ ಏನು? ಇಂಡಿಯಾ ಮತ್ತೆ ಮಲೇಷಿಯಾ ಮರ್ಜ್ ಆಗಿರ್ತಕ್ಕಂಥ ಒಂದು ಪ್ರದೇಶ ರೀ ಅದು, ಇಂಡೋ ಮಲಯನ್ ಸಾಮ್ರಾಜ್ಯ. ಓಕೆನಾ? ಓಕೆ, ಇಲ್ಲೊಂದು ಟಾಪಿಕ್ ಇದೆ ನೋಡಿ, ಬಯೋಮ್ ಅಂತ ಇದೆ. ಬಯೋಮ್ ಅಂದ್ರೆ ಏನು? ಫಸ್ಟ್ ಚಾಪ್ಟರ್ ನಾನು ಹೇಳಿದ್ದೆ. ಬಯೋಮ್ ಅಂದ್ರೆ ಏನು? ಜೀವಿ ಸಮೂಹ ಅಂತ ಹೇಳಿದ್ದೆ. ಹೌದಾ? ಅಂದ್ರೆ ಏನು? ಒಂದೇ ರೀತಿಯಾದ ವಾಯುಗುಣದಲ್ಲಿ ಕಂಡುಬರುವ ಜೀವ ಭೌಗೋಳಿಕ ಪ್ರದೇಶಗಳು. ಅಂದ್ರೆ ಏನು? ಒಂದೇ ರೀತಿಯ ವಾಯುಗುಣದಲ್ಲಿ ಕಂಡುಬರುವ ಜೀವ ಭೌಗೋಳಿಕ ಪ್ರದೇಶ ಅಂತ ಕರಿತೀವಿ. ಅಂದ್ರೆ ಒಂದು ವಾಯುಗುಣವನ್ನು ಪ್ರತಿನಿಧಿಸುವ ಪ್ರದೇಶವನ್ನು, ಒಂದೇ ವಾಯುಗುಣವನ್ನು ಪ್ರತಿನಿಧಿಸುವ ಹಲವಾರು ಸಮುದಾಯಗಳನ್ನ ಒಳಗೊಂಡಂತಹ ಒಂದು ಪ್ರದೇಶವನ್ನು ಏನಂತ ಕರಿತೀವಿ? ನಾವು ಬಯೋಮ್ ಅಂತ ಕರಿತೀವಿ. ಇದರಲ್ಲಿ ಪ್ರಾಣಿ, ಸಸ್ಯ, ಅಜೈವಿಕ ಸಂಪನ್ಮೂಲಗಳ ಪರಸ್ಪರ ಅನುವರ್ತನೆಯನ್ನು ಒಳಗೊಂಡಿದೆ. ಅಂತಂದ್ರೆ ಏನು? ಬಯೋಮ್ ಅಂದ್ರೆ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಒಂದಷ್ಟು ಸಮುದಾಯಗಳಿರುತ್ತವೆ. ಈ ಸಮುದಾಯಗಳು ಒಂದೇ ವಾಯುಗುಣದಲ್ಲಿದ್ದಾಗ ಇವನ್ನೆಲ್ಲ ನಾವು ಜೋಡಿಸಿ ಒಂದು ಬಯೋಮ್ ಅಂತ ಕರಿತೇವೆ. ಇದನ್ನ ಹೇಳಿದ್ದೆ ಅಲ್ವಾ ಕಳೆದ ವಿಡಿಯೋ. ಇದು ಅಷ್ಟೊಂದು ನೋಡಿಲ್ಲ ಅಂದ್ರೆ ಕಳೆದ ವಿಡಿಯೋಗಳಲ್ಲಿ ನೋಡಿ ನೀವು. ಓಕೆನಾ? ಇದು ಎಷ್ಟನೇದು? ಹತ್ತತ್ರ ಪಾರ್ಟ್ 4 ಆರ್ ಪಾರ್ಟ್ 5 ಅಲ್ಲಿ ಇರುತ್ತೆ. ಓಕೆನಾ? ಭಾರತವು 5 ಬಯೋಮ್ಗಳನ್ನ ಹೊಂದಿದೆ. ಯಾವ್ಯಾವ ಬಯೋಮ್ಗಳನ್ನ ಹೊಂದಿದೆ ಅಂತಂದ್ರೆ, ಒಂದನೇದು ಉಷ್ಣವಲಯದ ತೇವಯುತ ಅರಣ್ಯಗಳು, ಎರಡನೇದು ಉಷ್ಣವಲಯದ ಶುಷ್ಕ ಅಥವಾ ಎಲೆ ಉದುರುವ ಕಾಡುಗಳು. ಅಂದ್ರೆ ಮಾನ್ಸೂನ್ ಅರಣ್ಯಗಳನ್ನು ಒಳಗೊಂಡಂತೆ, ಮಾನ್ಸೂನ್ ಅರಣ್ಯಗಳನ್ನು ಸೇರಿಕೊಂಡು ಉಷ್ಣವಲಯದ ಶುಷ್ಕ ಅಥವಾ ಎಲೆ ಉದುರುವ ಕಾಡುಗಳನ್ನು ಸಹ ಬಯೋಮ್ಗಳ ಒಂದು ಬಯೋಮ್ ಅಲ್ಲಿ ನೋಡಬಹುದು. ಮೂರನೇದು ಯಾವುದು? ಉಷ್ಣ ಮರುಭೂಮಿ ಮತ್ತು ಅರೆ ಮರುಭೂಮಿ. ನೆಕ್ಸ್ಟ್ನೇದು ಯಾವುದು? ಸೂಚಿಪರ್ಣ ಕಾಡುಗಳು. ಓಕೆನಾ? ಐದನೇದು ಯಾವುದು? ಆಲ್ಪೈನ್ ಹುಲ್ಲುಗಾವಲು ಅಂತ ಕರೀತೇವೆ. ಈ 5 ಬಯೋಮ್ಗಳು ನಮ್ಮ ಭಾರತದಲ್ಲಿ ಇದಾವೆ. ಯಾವ್ಯಾವು? ಉಷ್ಣವಲಯದ ತೇವಯುತ ಅರಣ್ಯಗಳು, ಎರಡನೇದು ಉಷ್ಣವಲಯದ ಶುಷ್ಕ ಅಥವಾ ಎಲೆ ಉದುರುವ ಕಾಡುಗಳು, ಮೂರನೇದು ಉಷ್ಣ ಮರುಭೂಮಿ ಅಥವಾ ಅರೆ ಮರುಭೂಮಿ, ನಾಲ್ಕನೇದು
ಸೂಚಿಪರ್ಣ ಕಾಡುಗಳು, ಐದನೇದು ಆಲ್ಪೈನ್ ಹುಲ್ಲುಗಾವಲು. ಓಕೆನಾ? ಓಕೆ, ಈಗ ನೋಡ್ರಿ, ಇದರಲ್ಲಿ ಫಸ್ಟ್ ಟಾಪಿಕ್ ನೋಡ್ತಾ ಹೋಗಿ. ಜೀವ ಭೌಗೋಳಿಕ ವಲಯಗಳು ಅಂತ ಇದೆ. ಜೀವ ಭೌಗೋಳಿಕ ವಲಯಗಳು ಎಷ್ಟಿದಾವೆ ಭಾರತದಲ್ಲಿ? ಭಾರತದ 10 ಜೀವ ಭೌಗೋಳಿಕ ವಲಯಗಳು ಈ ಕೆಳಗಿನಂತಿವೆ. ಅಂದ್ರೆ ಎಷ್ಟು ಜೀವ ಭೌಗೋಳಿಕ ವಲಯಗಳಿದಾವೆ? 10 ಜೀವ ಭೌಗೋಳಿಕ ವಲಯಗಳು ಈ ಕೆಳಗಿನಂತಿದ್ದಾವೆ. ಅದರ ಫಸ್ಟ್ನೇದು ಯಾವುದು? ಹೊರ ಹಿಮಾಲಯ. ಹೊರ ಹಿಮಾಲಯ ಎಲ್ಲಿದೆ? ಟಿಬೆಟ್ ಪ್ರಸ್ಥಭೂಮಿ, ಲಡಾಖ್, ಲಾಹೋರ್ ಈ ಒಂದು ಪ್ರದೇಶಗಳನ್ನು ಒಳಗೊಂಡಂತೆ ಭಾರತ ದೇಶದ ಭೂರಾಶಿಯ 5.7% ಒಳಗೊಂಡಿದೆ. ಅದಂದ್ರೆ ಏನು? ಈ ರೀಜನ್ ಬರುತ್ತಲ್ರಿ, ತಲೆ ಇರುತ್ತಲ್ಲ, ಭಾರತದ ತಲೆ, ಹಿಂಗೆ ತಾನೇ ಬಿಡಿಸೋದು. ಓಕೆನಾ? ಇಲ್ಲಿದೆಯಲ್ಲ ಈ ರೀಜನ್ ರೀ. ಓಕೆನಾ? ಈ ರೀಜನ್ ಇಲ್ಲಿ ಟಿಬೆಟ್ ಬರುತ್ತೆ. ಓಕೆನಾ? ಇಲ್ಲಿ ಲಡಾಖ್ ಬರುತ್ತೆ, ಲಡಾಖ್ ಇಲ್ಲಿ ಬರುತ್ತೆ. ಓಕೆನಾ? ಈ ಲಡಾಖು ಇದೆಲ್ಲ ಪ್ರದೇಶವನ್ನು ಒಳಗೊಂಡಂತಹ ಪ್ರದೇಶ. ಒಟ್ಟು ಈ ಏರಿಯಾ ಎಲ್ಲ ಕವರ್ ಆಗಿದೆ. ಈ ಏರಿಯಾ ಎಷ್ಟಿದೆ ಅಂತಂದ್ರೆ, ಭಾರತ ಏನಾದರೂ 100% ಭಾರತದಲ್ಲಿ 5.7% ಭಾರತ ಈ ಹೊರ ಹಿಮಾಲಯದಲ್ಲಿ ಇದೆ. ಓಕೆನಾ? ಈ ವಲಯವು ಆಲ್ಪೈನ್ ಸ್ಟೇಪಿಸ್ ಸಸ್ಯವರ್ಗದಿಂದ ಕೂಡಿದೆ. ಯಾವುದು ಆಲ್ಪೈನ್ ಸ್ಟೇಪಿಸ್ ಸಸ್ಯವರ್ಗ ಅಂತಂದ್ರೆ? ಆಲ್ಪೈನ್ ಅಂದ್ರೆ ಹುಲ್ಲುಗಾವಲು, ಸ್ಟೇಪಿಸ್ ಅಂದ್ರೆ ಗೊತ್ತಿದೆಯಾ? ಸ್ಟೇಪಿಸ್ ಅಂದ್ರೆ ಈ ರೀತಿ ಗಿಡಗಳಿರುತ್ತಲ್ರಿ, ಎಕ್ಸ್ಮಾಸ್ ಟ್ರೀ. ಕ್ರಿಸ್ಮಸ್ ಹಬ್ಬದಲ್ಲಿ ಬಳಸ್ತಾರ ಆ ತರ ಟ್ರೀಗಳು ಬರುತ್ತೆ ಸ್ಟೇಪಿಸ್ ಸಸ್ಯವರ್ಗದಲ್ಲಿ. ಮತ್ತೆ ಯಾವ ರೀತಿಯ ಪ್ರಾಣಿಗಳನ್ನು ನಾವು ನೋಡಬಹುದು ಅಂತಂದ್ರೆ, ಹಿಮಚಿರತೆ, ಮತ್ತೆ ಕಪ್ಪು ಕತ್ತಿನ ಕೊಕ್ಕರೆ, ಈ ತರದ ಅಪರೂಪದ ಜೀವಿಗಳು ಇಲ್ಲಿವೆ. ಈ ವಲಯ ಶೀತಭರಿತ ಸೂಕ್ಷ್ಮ ಪರಿಸರ ವ್ಯವಸ್ಥೆ. ಅಂದ್ರೆ ಏನು? ಅತಿಯಾಗಿ ಹಿಮ ಇರೋದ್ರಿಂದ, ಹೌದಾ, ಹಿಮಾಲಯ ಪ್ರದೇಶದಲ್ಲಿ ಶೀತಭರಿತ ಸೂಕ್ಷ್ಮ ಪರಿಸರ ವಲಯವನ್ನು ಪ್ರತಿನಿಧಿಸುತ್ತದೆ. ಇದು ಹೊರ ಹಿಮಾಲಯ ಅಥವಾ ಶೀತಭರಿತ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ವಲಯ ಅಂತ ಕರಿಬಹುದು ರೀ. ಇವಾಗ ಇಷ್ಟ ಬರ್ಕೊಳ್ರಿ. ಫಸ್ಟ್ನೇದು ಏನಂತ ಬರೀತೀರಿ ನೀವು? ಒಂದು ನಿಮಿಷ. ಇಲ್ಲಿ ಬರ್ಕೊಳ್ರಿ. ಶೀತಭರಿತ ಸೂಕ್ಷ್ಮ ಪರಿಸರ ವ್ಯವಸ್ಥೆ ಪ್ರತಿನಿಧಿಸುವ ವಲಯ. ಓಕೆನಾ? ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗಿ. ಹಿಮಾಲಯಗಳು. ಹಿಮಾಲಯಗಳು ಯಾವ್ಯಾವ್ದಿದೆ ನೋಡ್ರಿ. ಭಾರತದ ಭೂಪ್ರದೇಶದ 7.2% ವಾಯುವ್ಯದಿಂದ ಈಶಾನ್ಯದೆಡೆಗೆ ಸಾಗುವ ಪೂರ್ಣ ಪರ್ವತಗಳನ್ನು ಒಳಗೊಂಡಿದೆ. ನೋಡ್ರಿ, ಭಾರತ ಭೂಪ್ರದೇಶದ 7.2% ವಾಯುವ್ಯದಿಂದ ಈಶಾನ್ಯದೆಡೆಗೆ ಸಾಗುವ ಪೂರ್ಣ ಪರ್ವತಗಳನ್ನು ಒಳಗೊಂಡಿದೆ. ಅಂದ್ರೆ ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹೌದಾ? ಇದು ವಾಯುವ್ಯ. ಹೌದಾ? ಇದು ಈಶಾನ್ಯ. ಅಂದ್ರೆ ಏನು? ವಾಯುವ್ಯದಿಂದ ಈಶಾನ್ಯದವರೆಗೆ ಭಾರತ ಏನು ಪರ್ವತ ಭಾಗ ಇದೆಯಲ್ಲ, ಈ ಪರ್ವತ ಭಾಗ ಪೂರಾ ಅಂದ್ರೆ ಈ ಕಡೆಯಿಂದ ಜಮ್ಮುವಿಂದ ಆ ಕಡೆನೆ. ಓಕೆನಾ? ಈ ಶ್ರೇಣಿಗಳು ಬರ್ತದಲ್ರಿ, ಪೀರ್ ಪಂಜಾಲ್ ಶ್ರೇಣಿಯಿಂದ ಹಿಡಿದು ಇತರ ಅರುಣಾಚಲ್ ಪ್ರದೇಶದವರೆಗೂ. ಓಕೆನಾ? ಅರುಣಾಚಲ್ ಪ್ರದೇಶದವರೆಗೂ ಈ ಒಂದು ಪ್ರದೇಶವನ್ನು ನಾವು ನೋಡಬಹುದು. ಓಕೆನಾ? ಪೂರ್ಣ ಪರ್ವತಗಳನ್ನು, ಎಲ್ಲಾ ಪರ್ವತ ಪ್ರದೇಶಗಳನ್ನು ಈ ಹಿಮಾಲಯಗಳಲ್ಲಿ ಕವರ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿಯ ನೀವು ಸಸ್ಯವರ್ಗ ನೋಡ್ತೀರಾ? ಆಲ್ಪೈನ್, ಉಪ ಆಲ್ಪೈನ್ ಕಾಡುಗಳ ಹುಲ್ಲುಗಾವಲುಗಳನ್ನು ಇಲ್ಲಿ ನೋಡ್ತೀವಿ, ಹಾಗೂ
ತೇವ ಮಿಶ್ರಿತ ಎಲೆ ಉದುರುವ ಅರಣ್ಯಗಳನ್ನು ಹೊಂದಿದೆ. ಓಕೆನಾ. ಇದರಲ್ಲಿ ಯಾವ ರೀತಿಯ ಪ್ರಾಣಿಗಳನ್ನು ನೋಡಬಹುದು ಅಂದ್ರೆ ಪ್ರಭೇದಗಳು ಹಂಗೂರ್ ಮತ್ತೆ ಕಸ್ತೂರಿ ಜಿಂಕೆ. ಕಸ್ತೂರಿ ಜಿಂಕೆ ಗೊತ್ತಲ್ಲ, ಮಸ್ಕ್ ಡಿಯರ್ ಅಂತ ಕರಿತೇವೆ. ಕಸ್ತೂರಿಯನ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದು. ಓಕೆನಾ. ನೆಕ್ಸ್ಟ್ ಮರುಭೂಮಿ ಪ್ರದೇಶ. ಮರುಭೂಮಿ ಪ್ರದೇಶದಲ್ಲಿ ಏನಿದೆ, ದೇಶದ ಭೂರಾಶಿಯ ಶೇಕಡ 6.7 ರಷ್ಟಿದೆ. 6.7 ಭೂಮಿ ಮರುಭೂಮಿ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಇದು ಜನರಲ್ ಆಗಿ ಎಲ್ಲಿದೆ, ರಾಜಸ್ಥಾನದಲ್ಲಿ ಇದೆ ಅಲ್ವಾ. ರಾಜಸ್ಥಾನದ ಮರಳು ಮರುಭೂಮಿ ಹಾಗೂ ಗುಜರಾತಿನ ಲವಣ ಮರುಭೂಮಿಗಳಿಂದ ಕೂಡಿದೆ. ಗುಜರಾತಿನ ಮರುಭೂಮಿ, ಲವಣ ಮರುಭೂಮಿ ಯಾವುದು, ರನ್ ಆಫ್ ಕಚ್, ಹೌದಾ. ಇದು ಮತ್ತೆ ರಾಜಸ್ಥಾನದ ಮರಳು ಭೂಮಿ ಎರಡನ್ನೂ ಸೇರಿ 6.7 ರಷ್ಟಿದೆ. 6.7 ಕೂಡ್ಕೊಂಡಿದೆ. ಇದರಲ್ಲಿ ಯಾವ ತರದ ಪ್ರಾಣಿಗಳನ್ನು ನೋಡ್ತೀವಿ, ತೋಳ, ಮರುಭೂಮಿ ಬೆಕ್ಕು, ಹೌಬಾರ ಬಸ್ಟರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮುಂತಾದ ಅಪಾಯದಂಚಿನ ಪ್ರಭೇದಗಳನ್ನು ಪ್ರತಿನಿಧಿಸುತ್ತದೆ. ಹೌದ್ರಾ. ಇದರಲ್ಲಿ ಎಷ್ಟು ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ, ಇಲ್ಲಿ ಕೆಲವೊಂದಷ್ಟು ಅಪಾಯದಂಚಿನಲ್ಲಿರುವ ಅಂದ್ರೆ ರೆಡ್ ಡಾಟಾ ಬುಕ್ ಅಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇರುತ್ತದೆ. ಆ ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲಿ ಇವು ಕಂಡು ಬರುತ್ತೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಓಕೆನಾ, ಹೌಬಾರ ಬಸ್ಟರ್ಡ್, ಮರುಭೂಮಿ ಬೆಕ್ಕು, ಓಕೆನಾ. ಅರೆ ಶುಷ್ಕ ಪ್ರದೇಶ ಅಂತ ಇದೆ ನೋಡ್ರಿ. ಅರೆ ಶುಷ್ಕ ಪ್ರದೇಶ ಅಂದ್ರೆ ಸೆಮಿ ಏರಿಡ್ ರೀಜನ್. ಅರೆ ಶುಷ್ಕ ಅಂದ್ರೇನು, ಶುಷ್ಕ ಅಂದ್ರೇನು, ಒಣ ಅಂತ ಅರ್ಥ. ಓಕೆನಾ. ಅರಾವಳಿ ಬೆಟ್ಟಗಳನ್ನೊಳಗೊಂಡ ಮರುಭೂಮಿ ಹಾಗೂ ದಕ್ಷಿಣ ಪ್ರಸ್ಥಭೂಮಿ ನಡುವಿನ ಪ್ರದೇಶವೇ ಶುಷ್ಕ ಪ್ರದೇಶ. ಅಂದ್ರೆ ಏನು, ಅರಾವಳಿ ಪರ್ವತಗಳು ಬರ್ತಾವಲ್ರಿ, ಅರಾವಳಿ ಪ್ರದೇಶ ಒಳಗೊಂಡು ಮರುಭೂಮಿ ಮತ್ತೆ ಈ ದಕ್ಷಿಣದ ಪ್ರಸ್ಥಭೂಮಿ ಇಲ್ಲೇನು ಮೀಟ್ ಆಗಂತ ಏರಿಯಾ ಇರುತ್ತಲ್ಲ, ಬಿಟ್ವೀನ್ ಏರಿಯಾ, ಈ ಜಾಗ ಐತಲ್ಲ, ಈ ಜಾಗವನ್ನು ನಾವೇನೆಂದು ಕರಿತೀವಿ, ಸೆಮಿ ಏರಿಡ್ ರೀಜನ್ ಅಲ್ಲಿ ಬರುತ್ತೆ ಈ ಏರಿಯಾನ. ಓಕೆನಾ. ಈ ಶುಷ್ಕ ಪ್ರದೇಶ ಅಂತ ಕರಿತೇವೆ. ಇಲ್ಲಿ ಏನಿದೆ, ಇದು ಭಾರತ ಭೂಪ್ರದೇಶದ ಶೇಕಡ 15.6 ಅಂದ್ರೆ ಅರಾವಳಿ ಪರ್ವತಗಳಿಂದ ಈ ಒಂದು ಪ್ರದೇಶ ಬರುತ್ತಲ್ರಿ, ದಕ್ಷಿಣ ಪ್ರಸ್ಥಭೂಮಿ. ಈ ದಕ್ಷಿಣ ಪ್ರಸ್ಥಭೂಮಿಯಿಂದ ಅರಾವಳಿ ನಡುವೆ ಇರ್ತಕ್ಕಂಥ ಜಾಗ ಎಷ್ಟಿದೆ, ಭಾರತ ಭೂಪ್ರದೇಶದ 15.6 ಓಕೆನಾ. ಅನೇಕ ಕೃತಕ ಹಾಗೂ ನೈಸರ್ಗಿಕ ಸರೋವರಗಳು ಚೌಗು ಪ್ರದೇಶಗಳು ಹೊಂದಿವೆ. ಅಂದ್ರೆ ಏನು, ಕೃತಕ ಹಾಗೂ ನೈಸರ್ಗಿಕ ಸರೋವರಗಳು ಮತ್ತೆ ಜೌಗು ಪ್ರದೇಶಗಳನ್ನು ಒಳಗೊಂಡಿದೆ. ಓಕೆನಾ. ಕೃತಕ ಅಂದ್ರೆ ಹೆಂಗೆ, ಮೀನ್ಸ್ ಡ್ಯಾಮ್ಸ್ ರೀ, ಡ್ಯಾಮ್ಸ್, ಕೆಲವೊಂದಷ್ಟು ಡ್ಯಾಮ್ಸ್ಗಳು, ಮತ್ತೆ ಈ ಒಂದು ಏತ ನೀರಾವರಿ ಪದ್ಧತಿ, ರಿವರ್ ಪ್ರಾಜೆಕ್ಟ್ಸ್ ಏನೇನು ಇರುತ್ತಲ್ರಿ, ಅವೆಲ್ಲ ಸೇರಿ ಇಲ್ಲಿ ಕೃತಕ ನೈಸರ್ಗಿಕ ಸರೋವರಗಳನ್ನು ಕವರ್ ಮಾಡಿರುತ್ತೆ. ಕೆಲವೊಂದಷ್ಟು ನೈಸರ್ಗಿಕ ಸರೋವರಗಳು ಎಲ್ಲೋ ನೀರು ನಿಂತಿರ್ತಕ್ಕಂಥದ್ದು, ನದಿ ಹರಿತಕ್ಕಂಥದ್ದು ಎಲ್ಲ ಸೇರಿ ಇದು ನೈಸರ್ಗಿಕ ಸರೋವರಗಳಲ್ಲಿ ಬರುತ್ತೆ. ಓಕೆನಾ. ಇಲ್ಲಿನ ಹುಲ್ಲುಗಾವಲು ಪ್ರದೇಶಗಳು ಅನೇಕ ವೈವಿಧ್ಯ ಜೀವಿಗಳಿಗೆ ಅಥವಾ ಅನೇಕ ವನ್ಯಜೀವಿಗಳಿಗೆ ಆಶ್ರಯ ನೀಡಿದೆ. ವೈವಿಧ್ಯಮಯವಾದಂತಹ ವನ್ಯಜೀವಿಗಳಿಗೆ ಇಲ್ಲಿ ಆಶ್ರಯ ನೀಡಿದವೆ. ಈ ಒಂದು ಶುಷ್ಕ ಪ್ರದೇಶ ಯಾವ್ಯಾವ ಬರ್ತವೆ, ತೋಳ, ಸಿಂಹ, ಚಿರತೆ, ಕ್ಯಾರ್ಕಲ್, ಗುಳ್ಳೆ ನದಿ, ಜಾಕಲ್ ಅಂತ ಕರಿತೀವಿ, ಮುಂತಾದವುಗಳು ಉದಾಹರಣೆಯಾಗಿವೆ. ಇನ್ನೂ ಅನೇಕ ಬರ್ತಾವ್ರಿ. ಈ ಒಂದು ರೀಜನ್ ಅಲ್ಲಿ ತುಂಬಾ ಪ್ರಾಣಿಗಳು ಬರ್ತವೆ. ಅನೇಕ ಕಾಡು ಪ್ರಾಣಿಗಳು ಅತಿಯಾಗಿ ಕಂಡು ಬರೋದು ಇಲ್ಲೇ ರೀ. ಓಕೆನಾ. ಅದೇ ರೀತಿ ಪಶ್ಚಿಮ ಘಟ್ಟಗಳು ಗುಜರಾತಿನ ತಪತಿ ನದಿಯ ದಕ್ಷಿಣದ ಭಾಗದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ, ಹೌದ್ರಾ, ಪಶ್ಚಿಮ ಕರಾವಳಿ ತೀರ ಪ್ರದೇಶಕ್ಕೆ ಸಮಾನಾಂತರವಾಗಿ ಹಬ್ಬಿರುವುದು. ಅಂದ್ರೆ ಏನ್ ಗೊತ್ತಾ, ಹಿಂಗ್ ಬಂದೈತಲ್ಲಪ್ಪ ಇಂಡಿಯಾ ಮ್ಯಾಪು. ಈ ಇಂಡಿಯಾ ಮ್ಯಾಪ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಸೀದಾ ಕನ್ಯಾಕುಮಾರಿವರೆಗೂ ಕೂಡ ಈ ಕರಾವಳಿ ಐತಂತಂದ್ರೆ ಅದ್ರ ಪಕ್ಕದಲ್ಲೇ ಈ ಒಂದು ಪಶ್ಚಿಮ ಘಟ್ಟಗಳು ಹಬ್ಬಿದಾವೆ. ಹೌದ್ ತಾನೆ. ಇದು ಭೂ ವಿಸ್ತೀರ್ಣದ 5.8 ಓಕೆನಾ. ಪಶ್ಚಿಮ ಘಟ್ಟಗಳ ಹಂಚಿಕೆ ಎಷ್ಟಿದೆ ನಮ್ಮ ಭಾರತದಲ್ಲಿ, 5.8 ಓಕೆನಾ. ಅದೇ ರೀತಿ ಡೆಕ್ಕನ್ ಪ್ಲಾಟ್ಯೂ, ದಕ್ಷಿಣ ಪ್ರಸ್ಥಭೂಮಿ ನೋಡಿ,
ಅಥವಾ ಢಕ್ಕನ್ ಪ್ರಸ್ಥಭೂಮಿ, ದಕ್ಷಿಣ ಬೇಡ, ಢಕ್ಕನ್ ಪ್ರಸ್ಥಭೂಮಿ ಅಂತಲೇ ಓದಿ, ಓಕೆನಾ. ದೇಶದ ಭೂ ವಿಸ್ತೀರ್ಣದ 42% ಅಷ್ಟಿದೆ, ಓಕೆನಾ. ಬಹುತೇಕ ಅರಣ್ಯಗಳು ಎಲೆಯುದಿರುವ ಕಾಡುಗಳಾಗಿವೆ. ಅಂದ್ರೆ ಏನು, ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಯಾವ ರೀತಿಯ ಕಾಡುಗಳಿದಾವೆ, ಎಲೆ ಉದುರುವ ಕಾಡುಗಳಿದಾವೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಪ್ರಸ್ಥಭೂಮಿಯಲ್ಲಿ ಅತಿಯಾದ ಸಮತಟ್ಟಾದಂಥ ಪ್ರದೇಶ ಆಗಿರೋ ಕಾರಣ ನೀರು ಬೇಗ ಪರ್ಕ್ಯುಲೇಟ್ ಆಗುತ್ತೆ, ಮೀನ್ಸ್ ಹರಿದೋಗುತ್ತೆ. ಹಂಗಾಗಿ ನೀರಿನ ಒಂದು ಅಗತ್ಯತೆಯೂ ಕೂಡ ತುಂಬಾ ಇದ್ದು ನೀರಿನ ವ್ಯವಸ್ಥೆ ಅಷ್ಟು ಸರಿಯಾಗಿ ಇಲ್ಲದ ಕಾರಣ ಇದರಲ್ಲಿ ಏನಿರುತ್ತೆ, ಆಲ್ಮೋಸ್ಟ್ ಎಲೆ ಉದುರುವ ಕಾಡುಗಳನ್ನೇ ಹೊಂದಿದೆ. ಇದರಲ್ಲಿ ಯಾವ ರೀತಿಯ ಪ್ರಾಣಿಗಳನ್ನು ನೋಡಬಹುದು ನಾವು, ಚಿರತೆ, ಸಂಬಾರ್ ಜಿಂಕೆ, ನೀಲ್ಗಾಯ್, ಚೌಸಿಂಗ್ ಇತ್ಯಾದಿ ವನ್ಯಜೀವಿಗಳು ಹೇರಳವಾಗಿವೆ. ಅದೇ ರೀತಿ ಬೊಗಳುವ ಜಿಂಕೆ, ಇದು ಕಾಡೆಮ್ಮೆ, ಕೆಸರು ಜಿಂಕೆ ಮುಂತಾದವು ತೇವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ, ಓಕೆನಾ. ಡೆಕ್ಕನ್ ಪ್ಲೇಟಿವ್ ಅಲ್ಲೂ ಕೂಡ ಹಲವಾರು ರೀತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದ್ರಿ. ಹಲವಾರು ಈ ಕಾಡುಗಳಲ್ಲಿ ಕಂಡು ಬರ್ತಾವಲ್ಲ, ಅವೆಲ್ಲ ರೀತಿಯ ಪ್ರಾಣಿಗಳನ್ನು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ನಾವು ಅತಿ ಹೆಚ್ಚಾಗಿ ಕಾಣ್ತೇವೆ. ಅದು ಇಲ್ಲ ಇದೆಯಲ್ಲ ನೋಡ್ರಿ, ಗಂಗಾ ಮೈದಾನ ಅಂತಿದೆ. ಗಂಗಾ ಮೈದಾನ ದೇಶದ ಭೂಪ್ರದೇಶದ 11% ಹೌದಾ. ಗಂಗ್ಯಾಟಿಕ್ ರೀಜನ್, ಈ ಗಂಗ್ಯಾಟಿಕ್ ರೀಜನ್ ಎಷ್ಟಿದೆ, 11% ಇದೆ ಭಾರತದಲ್ಲಿ. ಇದರಲ್ಲಿ ಯಾವ್ಯಾವ ಪ್ರಾಣಿಗಳು ವೈವಿಧ್ಯತೆಯನ್ನು ಕಾಣಬಹುದು ಅಂತಂದ್ರೆ, ಗೇಂಡಾಮೃಗ ಕಾಣಬಹುದು. ಗೇಂಡಾಮೃಗ ನಾವು ಕಾಣ್ತಾ ಇದೀವಿ ಅಂತಂದ್ರೆ ಇದು ಎಲ್ಲಿ ಬಂತು, ಅಸ್ಸಾಂ ರೀಜನ್ಗೆ ಬಂತು, ಓಕೆನಾ. ಆನೆ, ಎಮ್ಮೆ, ಕೆಸರು ಜಿಂಕೆ ಮತ್ತೆ ಚಿಕ್ಕ ಗಾತ್ರದ ಜಿಂಕೆಗಳು ಇಲ್ಲಿ ಕಂಡು ಬರುತ್ತವೆ, ಓಕೆನಾ. ಓಕೆ, ಇನ್ನೊಂದಷ್ಟು ಡೀಟೇಲ್ ಇದೆ, ಇದು ನೆಕ್ಸ್ಟ್ ನೋಡ್ತಾ ಹೋಗೋಣ, ಓಕೆನಾ.